ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಕನ್ನಡ ಲಾಗ್. ನಾನಿವತ್ತು ನನ್ನ ಮಗಳದ್ದು ಪೇರೆಂಟ್ಸ್ ಮೀಟಿಂಗ್ ಹೋಗ್ತಾ ಇದ್ದೀನಿ. ಇವತ್ತು ಡೈಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ನಿಮ್ಗೆ ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅದನ್ನೆಲ್ಲ ನಿಮಗೆ ವೀಡಿಯೋ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೀನಿ. ಹಾಯ್ ಮಾಡಪ್ಪ. ಇವತ್ತು ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಲ್ಲಿ ಮುನ್ನಿ ಪೇರೆಂಟ್ಸ್ ಮೀಟಿಂಗ್ ಹೋಗಿರೋದು. ಆ್ಯಕ್ಚುಲಿ ಯಾವಾಗಲೂ ಅರವಿಂದೇ ಹೋಗ್ತಿದ್ರು. ಅಂದರೆ ಅವರಿಬ್ಬರು ಒಂಥರ ಬಾಂಡಿಂಗ್ ಚೆನ್ನಾಗಿದೆ ಅವರಿಬ್ರದ್ದು. ಯಾವಾಗಲೂ ನಮ್ಮ ಅರುಣೇ ಮುನ್ನಿದು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದು. ಬಟ್ ಇವತ್ತು ತಾಯಂದಿರ ದಿನ ಅಂತಲೇ ಮಾಡಿಬಿಟ್ಟಿದ್ದಾರೆ ಅವರು. ಹಾಗಾಗಿ ನಾನೇ ಹೋಗಬೇಕಿತ್ತು. ಮತ್ತು ಅದಲ್ಲದೆ ಅವಳಿಗೆ ಪ್ರಾಮಿಸ್ ಮಾಡಿದ್ದೆ, ನಾನು 10th ನಾನೇ ಬರ್ತೀನಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಏನೇ ಇದ್ರೂ ಪರವಾಗಿಲ್ಲ, ಬಿಸ್ನೆಸ್ಸನ್ನು ನಾನು ಏನೋ ಒಂದು ಮಾಡಿ ಬರ್ತೀನಿ ಅಂತ ಹೇಳಿ ಅವಳಿಗೆ ಹೇಳಿದ್ದೆ, ಪ್ರಾಮಿಸ್ ಮಾಡಿದ್ದೆ. ಹಂಗಾಗಿ ಪೆಟ್ರೋಲ್ ಕೂಡ ಹಾಕ್ಸ್ಕೊಬೇಕಿತ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗೆ ಹಾಗೆ ಹೊರಟೆ. ಇದು ಜುಡಿಯೋನ ಹೊಸದಾಗಿ ಮಾಡ್ತಿದ್ದಾರೆ. ಈ ರೋಡಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ರೋಡಲ್ಲಿ ಜುಡಿಯೋನೂ ಮಾಡ್ತಿದ್ದಾರೆ. ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡ್ಲು ಮುನ್ನಿ. ಮತ್ತು ಇದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಎದುರುಗಡೆ ಚಾಮುಂಡಿ ಅಮ್ಮನ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೊನ್ನೆ ಪೂಜೆ ಎಲ್ಲ ಮಾಡಿದ್ದಾರೆ. ಅಲ್ಲಿಂದ ನಾನು ಮುನ್ನಿ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಹಾಗೆ ಬಂದುಬಿಟ್ಟಿದ್ವಿ. ಹಾಗಾಗಿ ನಳಪಾಕಕ್ಕೆ ಬಂದು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ವಿ. ಅಂದರೆ ಅರವಿಂದ್ ಬೆಳಗ್ಗೆ ಅರವಿಂದ್ ದೇವಸ್ಥಾನಕ್ಕೆ ಹೋಗಿದ್ದರಿಂದ ಅವರು ಹೊರಗಡೆನೇ ತಿನ್ಕೊಂಡಿದ್ರು. ಅವರು ಬಂದಿರಲಿಲ್ಲ ಅರವಿಂದನು. ಅದಕ್ಕೆ ನಾವೇ ಏನೂ ಮಾಡ್ಕೊಳಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಇಲ್ಲೇ ತಿಂಡಿ ಮಾಡ್ಕೊಂಡ್ವಿ. ಹಾಗೆ ಮುನ್ನಿದು ನಿರ್ಮಲಾ ಸ್ಕೂಲು, ಅವ್ರ ಸ್ಕೂಲ್ ಹತ್ರ ಬಂದ್ವಿ. ಇದೇನೇ ಅವಳ ಸ್ಕೂಲು, ನೀವು ನೋಡ್ತಿರ್ಬಹುದು. ಇದು ಬಂದು 8th ಇಂದ 10th ವರೆಗೆ ಗರ್ಲ್ಸ್ ಮಾತ್ರ ಇರ್ತಾರೆ, ಗರ್ಲ್ಸ್ ಹೈಸ್ಕೂಲು. ಸೊ ಇವತ್ತು ಅವ್ರದ್ದು ಮೀಟಿಂಗ್, ನಮ್ಮದು ಮೀಟಿಂಗ್ ಇತ್ತು. ಅಂದರೆ ತಾಯಂದಿರ ಸಭೆ ಅಂತಲೇ ಹಾಕಿದ್ದಾರೆ, ನೀವು ನೋಡ್ಬೋದು. 2024-25ಕ್ಕೆ ಸುಸ್ವಾಗತ ಅಂತ ಹಾಕಿದ್ದಾರೆ. ಮಕ್ಕಳುಗಳು ಕೂಡ ತಾಯಂದಿರಿಗೆ ಶುಭ ಕೋರಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಗೀತೆಯನ್ನು ಕೂಡ ಹಾಡಿದ್ರು. ಭಾಗವಹಿಸುವ ಸರ್ವರನ್ನು ಸ್ವಾಗತ ಭಾಷಣದ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ. We are looking forward to a productive partnership with you to ensure our children can achieve their highest potential. We recognize that to be successful in school, our children need support from both home and school, especially from their mothers. We ask that you guide and support your child's learning by ensuring that she attends school daily, reads daily, shares school experiences with you so that you are aware of her school life. We are happy to inform you about the significant success in the SSLC results of the year 2023-24. This came because of determination and hard work by our staff. It is hoped that this standard will not only be maintained but improved upon as we promote and celebrate excellence through determination and hard work. Significant positive changes will be taking place this academic year. Our teachers will brief you about it.
ಸರ್ ಬಿಯಾನಿ ಅವರು. ಒಟ್ಟು ರಿಸಲ್ಟ್ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷವೂ ಕೂಡ ಕ್ವಾಲಿಟಿ ರಿಸಲ್ಟನ್ನು ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ನಾವು ಮಾತ್ರವಲ್ಲ, ನೀವು ಕೂಡ. ನೀವು ನಾವು ಒಟ್ಟಾರೆ ಸೇರಿ ನಲ್ಮೆಯ ತಾಯಂದಿರಿಗೆ ಹಾಗೂ ತಂದೆಯಂದಿರಿಗೆ ನನ್ನ ನಮಸ್ಕಾರ. ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಯ ಜೀವನದ ಒಂದು ಪ್ರಮುಖ ಕಾಲಘಟ್ಟ. ಈ ನಿಟ್ಟಿನಲ್ಲಿ ನೀವು ಸಹಕರಿಸಿದಲ್ಲಿ ವಿದ್ಯಾರ್ಥಿಯು ಯಶಸ್ವಿಯಾಗಿ ತೇರ್ಗಡೆಯಾಗಬಲ್ಲರು. ಎಸ್ಎಸ್ಎಲ್ಸಿ ಎಕ್ಸಾಮ್ ಎಂದ ತಕ್ಷಣ ಎಷ್ಟೋ ಪೋಷಕರಲ್ಲಿ ಹಾಗೂ ನೆರೆಹೊರೆಯವರಲ್ಲಿ ಒಂದು ಮಾತಿದೆ, ಹೇಗೋ 1 ಮಾರ್ಕ್ಸು ಅಟೆಂಡ್ ಮಾಡ್ತಾರೆ. ಹಾಗಂದ್ರೆ ಯಾರೆಲ್ಲ ಈ ಸ್ಲೋ ಲರ್ನರ್ಸ್ ಅಂದರೆ ಆ ಒಂದು ಪಟ್ಟಿಯನ್ನು ನಿಮಗೆ ಶೀಘ್ರದಲ್ಲೇ ತಲುಪಿಸುತ್ತೆ. ಸೊ ಈ ಒಂದು ತರಗತಿಯ ಉದ್ದೇಶ ಏನೆಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯ ಕಲಿಕೆ ಸಾಮರ್ಥ್ಯ ಹೊಂದಿರೋದು. ಒಬ್ಬೊಬ್ಬರು ಸ್ಲೋ ಆಗಿ ಕಲಿತಾರೆ, ಒಬ್ಬೊಬ್ಬರು ಫಾಸ್ಟಾಗಿ ಕಲಿಬೋದು, ಅಂದರೆ ಬೇಗ ಅವ್ರ ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಅಲ್ಲಿಂದ ಹಾಗೆ ನಾನು ರೆಗ್ಯುಲರಾಗಿ ಪರ್ಚೇಸ್ ಮಾಡುವಂತಹ ಕ್ಲಾತ್ ಶಾಪ್ಗೆ ಬಂದೆ. ನಾನು ಯಾವಾಗಲೂ ಕಾಟನ್ ವೇರೇ ಹಾಕೋದು, ಹಾಗಾಗಿ ನಾನು ಇಲ್ಲೇ ಶಾಪ್ ಮಾಡ್ತೀನಿ ಯಾವಾಗಲೂ ಕೂಡ. ಹಾಗಾಗಿ ಪರ್ಚೇಸ್ ಮಾಡಬೇಕಿತ್ತು ಸ್ವಲ್ಪ. ಇಲ್ಲಿಗೆ ಬಂದು ಪರ್ಚೇಸ್ ಮಾಡಿಕೊಂಡು ಇಲ್ಲಿ ಒಳ್ಳೆ ಕ್ವಾಲಿಟಿಯ ಕಾಟನ್ ಕಲೆಕ್ಷನ್ ಸಿಗುತ್ತೆ. ಹಾಗೆ ನಾನು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು, ನಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಶಾಪ್ ಹತ್ರ ಬಂದೆ. ಇಲ್ಲಿ ಅರವಿಂದ್ ಮತ್ತು ಅಬ್ಬಿ ಎಲ್ಲೋ ಅರ್ಜೆಂಟ್ ಹೋಗಬೇಕು ಅಂತ ಹೋದರು ಮತ್ತೆ. ಸೊ ಮತ್ತೆ ಅಲ್ಲಿಂದ ಬಂದು ನಾನು ಶಾಪಲ್ಲೇ ಕೂತ್ಕೊಂಡೆ. ಅವರೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದರು. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನಾವು ಯಾವಾಗಲೂ ಪೂಜೆ ಮಾಡ್ತೀವಿ ಅಂತ ಆಲ್ರೆಡಿ ನಿಮಗೆ ವ್ಲಾಗಲ್ಲಿ ನಾನು ಹೇಳಿದ್ದೀನಿ. ಪೂಜೆ ಎಲ್ಲ ಮಾಡಿದರು. ಮತ್ತು ನಾನು ಬಂದು ಹಾಗೆ ಶಾಪಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡಿ. ಇವತ್ತು ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದೇನು ಕಾರಣ ಅಂತ ಹೇಳಿದ್ರೆ, ನನ್ನ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ನಿಮಗೆ ಹೇಳಿದೆ. ಬಟ್ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಏನಕ್ಕೆ ಕರೆದಿದ್ರು ಅಂದರೆ, ತಾಯಂದಿರನ್ನ ಮಾತ್ರ ಕರೆದಿದ್ರು. ಆಲ್ಮೋಸ್ಟ್ ಎಲ್ಲ ಒಂದು 80% ತಾಯಂದಿರೇ ಬಂದಿದ್ದರು. ಒಂದು 20% ಎಲ್ಲೋ ವರ್ಕ್ ಮಾಡೋರು ಇರೋದ್ರಿಂದ ಅಪ್ಪಂದಿರು ಬರಲೇಬೇಕಾಗಿ ಬಂದಿದ್ದರು ಅಷ್ಟೇ. ಯಾಕೆಂದರೆ ಇವತ್ತು ಮಾರ್ಕ್ಸ್ ನೋಡೋದು ಇತ್ತು FA1 ಆ್ಯಂಡ್ ನಮಗೆ ಯಾವ ಥರ, ನನ್ನ ಮಗಳು 10th ಇರೋದ್ರಿಂದ ಯಾವ ಥರ ಓದಿಸ್ಬೇಕು. ನನ್ನ ಮಗಳು ಸ್ಕೂಲ್ ಬಂದು ಗರ್ಲ್ಸ್ ಸ್ಕೂಲು. ಆ್ಯಕ್ಚುಲಿ 8th 10th ಗರ್ಲ್ಸ್ ಮಾತ್ರ ಇರೋದು. ಹಾಗಾಗಿ ಏನು ಯಾವ ರೀತಿ ಓದಿಸ್ಬೇಕು ನಾವು, ಹೆಣ್ಮಕ್ಳಿಗೆ ಆಗಿರ್ಬೋದು ಗಂಡು ಮಕ್ಕಳಿಗೆ ಆಗಿರ್ಬೋದು, 10th ನಾವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓದಿಸ್ಬೇಕು. ಅವ್ರಿಗೂ ನಿದ್ರೆನೂ ಆಗಬೇಕು, ಒಂದು 6 hours ಆದರೂ ಮ್ಯಾಕ್ಸಿಮಮ್ ನಿದ್ರೆ ಆಗಬೇಕು. ಅದಲ್ಲದೆ ನಾವು ಯಾವ ಟೈಮಲ್ಲಿ ಅವ್ರನ್ನ ಓದಿಸ್ಬೇಕು ಮತ್ತು ಹೇಗೆ ಟೈಮ್ ಕೊಡಬೇಕು. ಮಾರ್ಕ್ಸ್ ಎಲ್ಲ ಈ ಗ್ರೇಸ್ ಮಾರ್ಕ್ಸ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಅಂದರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳಿದರು ಈ ಇಯರಲ್ಲಿ. ನಾನು ಮಾತಾಡಿದ್ದು ಸ್ಟಾಪ್ ಮಾಡಿಬಿಟ್ಟೆ, ಅಂದರೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು ಈ ಸರಿ 10th ಅಂತ ಹೇಳಿದರು. ಬಟ್ ಗ್ರೇಸ್ ಮಾರ್ಕ್ಸ್ನ ಇವಾಗ ಕೊಡ್ತಾಯಿಲ್ಲ. ಅಂದರೆ ಗ್ರೇಸ್ ಮಾರ್ಕ್ಸ್ ಕೊಡೋದು ಬೇಡ ಅಂತ ಹೇಳಿ ಅದು ತುಂಬ ವಾದಗಳೆಲ್ಲ ನಡೆದು ಇವಾಗ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ನು ಕೂಡ ಹೇಳಿದರು ಸ್ಕೂಲಲ್ಲಿ. ಆ್ಯಂಡ್ ಅವ್ರನ್ನ ಹೇಗೆ ಎಬ್ಬಿಸ್ಬೇಕು, ಏನು ಮಾಡಬೇಕು, ಹೇಗೆ ಓದಿಸ್ಬೇಕು, ಅಂದರೆ ಅಮ್ಮಂದಿರ ಪಾತ್ರ ಏನು ಅದರಲ್ಲಿ ಅಂತ ಎಲ್ಲ ಸ್ವಲ್ಪ ಹೇಳಿಕೊಟ್ರು. ಅಂದರೆ ಹೌದು, 10th ಮಕ್ಕಳು ಓದಬೇಕು ಅಂತ ಹೇಳಿದ್ರೆ ನಮ್ಮ ಪಾತ್ರನೂ ಜಾಸ್ತಿನೇ ಇರಬೇಕು. ಏಕೆಂದರೆ ನಾವು ಈಗ ನಾನು ಬಿಸ್ನೆಸ್ ಮಾಡ್ತೀನಿ ಆ್ಯಂಡ್ ವರ್ಕ್ ಮಾಡೋ ವುಮೆನ್ಸು ಈ ಥರ ಅವ್ರು ಹೇಳ್ಕೊಡೋಕ್ಕಾಗಲ್ಲ, ಯಾವುದೋ ಟೈಮಿಂಗ್ಸ್ ಬರ್ತಾರೆ. ಹಾಗಾಗಿ ಮಕ್ಳಿಗೆ ಏನಾಗುತ್ತೆ, ನಮಗೆ ಅವರು ಕಾನ್ಸಂಟ್ರೇಷನ್ ಕೊಡೋಲ್ಲ. ನಾವು ಆದಷ್ಟು ಹೇಳ್ತಿರ್ಬೇಕು. ಅಂದರೆ ಫುಲ್ ರ್ಯಾಶಾಗೂ ಹೇಳೋಕ್ಕಾಗಲ್ಲ ಈಗಿನ ಮಕ್ಕಳಿಗೆ. ಫುಲ್ ಸ್ಮೂತಾಗಿ ನಾವು ಹೇಳ್ಕೊಂಡು ಸ್ವಲ್ಪ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡಬೇಕು, ಓದದೇ ಇರೋ ಮಕ್ಕಳನ್ನ. ದಯವಿಟ್ಟು ಇವ್ರು ಯಾಕೆ ನ್ಯೂಸ್ ಓದೋರ್ತಾರೆ ಇದೆಲ್ಲ ನಮ್ಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಬೇಡಿ. ಯಾಕಂದರೆ ನಿಮ್ಮಲ್ಲೂ 10th ಓದೋ ಮಕ್ಳು ಇರ್ತಾರೆ, ನೀವು ಅಮ್ಮಂದಿರಿರ್ತೀರ. ನಿಮಗೂ ಸ್ವಲ್ಪ ಇದ್ರ ಬಗ್ಗೆ, ಅಂದರೆ ನಿಮ್ಮ ಸ್ಕೂಲಲ್ಲಿ ಹೇಳಿದಾರಾ ಇಲ್ವಾ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಹೇಳೋಣ ಅಂದ್ಕೊಂಡು ಸ್ವಲ್ಪ ಟೈಮ್ ನಾನು ಹೇಳಿದೆ. ಮಕ್ಕಳಿಗೆಲ್ಲ ಹೆಲ್ಪ್ ಆಗಲಿ, ಇದರಿಂದ ತುಂಬ ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಹೇಗೆ ಓದಿಸ್ಬೇಕು, ನಮ್ಮ ಮಕ್ಕಳನ್ನ ಟ್ಯೂಷನ್ ಕಳಿಸಿದ್ರೂ ಕೂಡ ನಾವು ಸ್ವಲ್ಪ ಪ್ರೆಷರ್ ಕೊಟ್ಟು, ಅಂದರೆ ಪ್ರೆಷರ್ ಅವ್ರಿಗೆ ಕೊಡಬಾರ್ದು, ನಮಗೆ ನಾವೇ ಪ್ರೆಷರ್ ತೊಗೊಂಡು ಏನೇ ಕೆಲಸ ಇದ್ರೂ ನಾವು ಅವ್ರಿಗೆ ಸ್ವಲ್ಪ ಹೇಳ್ಕೊಡ್ಬೇಕು. ಆಮೇಲೆ ಕೂರಿಸಿ ಓದಿಸ್ಬೇಕು.
ಆದಷ್ಟು ನಾವು ಬುಕ್ನ ಓದಿಸೋದ್ರಿಂದ ಅಂದರೆ ಅಷ್ಟು ನಿಮ್ಮ ಮಕ್ಕಳು 10th ಬರೋರು ಇರ್ತಾರೆ ಆ್ಯಂಡ್ 10th ಇರೋರು ಇರ್ತಾರೆ. ನಿಮಗೂ ಕೂಡ ನನ್ನಿಂದ ಸ್ವಲ್ಪ ಏನು ಹೇಳ್ಕೊಟ್ರು ಮತ್ತು ಸ್ಕೂಲಲ್ಲಿ ಅಂತ ಸ್ವಲ್ಪ ಹೇಳೋಣ ಅಂತ ಹೇಳಿದೆ. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಆ್ಯಂಡ್ ನಿಮಗೂ ಆಲ್ಮೋಸ್ಟ್ ಸ್ಕೂಲಲ್ಲಿ ಹೇಳಿರ್ತಾರೆ, ಹೇಳಿಲ್ಲ ಅಂದ್ರೂ ಈ ವಿಷಯಗಳ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ಎಲ್ಲ ಕ್ಲಾಸ್ಗಳಲ್ಲೂ ಕ್ಯಾಮ್ರಾ ಇಟ್ಟಿರ್ತಾರಂತೆ. ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಈ ಇಯರ್ ಅಂತೂ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಹಾಗಾಗಿ ಎಲ್ಲ ಮಕ್ಳಿಗೂ ಸ್ವಲ್ಪ ನಾವೇ ಆದಷ್ಟು ಬೇರೆ ಏನೋ ಒಂದು ಅಪನಂಬಿಕೆ ಇಟ್ಕೊಂಡು ಇಲ್ಲ ಹೇಳ್ಕೊಟ್ಬಿಡ್ತಾರೆ ಕ್ಲಾಸಲ್ಲಿ ಇಷ್ಟು ಮಾರ್ಕ್ಸಿಗೆ ಹೇಳ್ಕೊಟ್ಬಿಡ್ತಾರೆ, ನಾವು ಇಷ್ಟು ಓದಿದ್ರೆ ಸಾಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮಕ್ಳಿರ್ತಾರೆ. ಪಾಪ ಅವ್ರಿಗೆ ಇದೆಲ್ಲ ಗೊತ್ತಿರಲ್ಲ. ಅಂದರೆ ಇಲ್ಲ ಅಂತ ಸುಮ್ಮನೆ ಎದುರಿಸ್ತಾರೆ ನಮ್ಮನ್ನು, ಗ್ಯಾರಂಟಿ ಹೇಳ್ಕೊಡ್ತಾರೆ ಸ್ವಲ್ಪ ಅನ್ನೋದೆಲ್ಲ ಮೈಂಡ್ಸೆಟ್ ಇರುತ್ತೆ ಮಕ್ಕಳಿಗೆ. ಆ ಥರ ಏನೂ ಇರಲ್ಲ. ಈ ಸರಿ ತುಂಬ ಸ್ಟ್ರಿಕ್ಟ್ ಆಗಿದೆ. ದಯವಿಟ್ಟು ನೀವು ಕೂಡ ಮಕ್ಕಳನ್ನ ಓದಿಸಿ ಬೆಳಗ್ಗೆ ಬೇಗ ಎದ್ದು ಒಂದು 4 o'clock 5 o'clockಗೆ ಎದ್ದು ಓದಿದ್ರೆ ಬೇಗ ಮಕ್ಳಿಗೆ ಅರ್ಥ ಆಗುತ್ತೆ. ಆದಷ್ಟು ಏನಂದರೆ ಟೆಕ್ಸ್ಟ್ ಬುಕ್ಕನ್ನ ಓದಬೇಕು. ಟೆಕ್ಸ್ಟ್ ಬುಕ್ಕು ನಾವು ಏನೋ ಹಿಂದಿಂದೆಲ್ಲ ಪೇಪರ್ಸು ಮತ್ತು ಆನ್ಸರ್ ಪೇಪರ್, ಕ್ವೆಶನ್ ಪೇಪರ್ ಈ ಥರ ಎಲ್ಲ ಇಟ್ಕೊಂಡು ನಾವು ಓದ್ಕೊತೀವಿ, ಕ್ವೆಶನ್ ಪೇಪರ್ಸ್ಗಳನ್ನ ಇಟ್ಕೊಂಡು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಈಗ ಏನಿದೆ ಅವ್ರ ಟೆಕ್ಸ್ಟ್ ಬುಕ್ಕು ಅದನ್ನು ಅವ್ರು ಪೂರ್ತಿಯಾಗಿ ಓದಬೇಕು. ಟೆಕ್ಸ್ಟ್ ಬುಕ್ಕನ್ನ ಎಷ್ಟು ಓದ್ತಾರೆ, ಯಾವುದೋ ಮೂಲೆಯಲ್ಲಿರೋ ಒಂದು ಆನ್ಸರು ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಟೆಕ್ಸ್ಟ್ ಬುಕ್ಕು ತುಂಬ ಚೆನ್ನಾಗಿ ಓದಬೇಕು. ಫುಲ್ಲು ಟೆಕ್ಸ್ಟ್ ಬುಕ್ನ ಅವರು ರಿವೈಂಡ್ ಮಾಡಿ ಓದ್ತಾ ಇರಬೇಕು. ಅದರಿಂದನೇ ಅವರು ಒಳ್ಳೆ ಮಾರ್ಕ್ಸ್ನ ತೆಗಿಬೋದು ಅಂತ ನನ್ನ ಭಾವನೆ. ಇನ್ನೇನು ವರಮಹಾಲಕ್ಷ್ಮಿ ಕೂಡ ಬಂತು, ಶ್ರಾವಣ ಕೂಡ ಬಂತು, 2 ನಿಯರ್ ಇದೆ. ಸೊ ಇವಾಗ ನಾವು ನಾಳೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಆದ ತಕ್ಷಣವೇ ಎಲ್ಲ ವರಮಹಾಲಕ್ಷ್ಮಿ ಇರಬಹುದು. ಶ್ರಾವಣದಲ್ಲಿ ವರಮಹಾಲಕ್ಷ್ಮಿ ಬರುತ್ತೆ. ಹಾಗಾಗಿ ನಾನು ಕೂಡ ಈಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ಮನೆ ಕ್ಲೀನ್ ಮಾಡೋದು. ಏಕೆಂದರೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಸ್ವಲ್ಪ ಕ್ಲೀನ್ ಮಾಡಿ ನಾಳೆನೂ ಮಾಡ್ಕೊಬೇಕು. ಇವತ್ತು ಸ್ವಲ್ಪ ಮಾಡಿದ್ರೆ ನಾಳೆ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ನಾಳೆ ಅಮಾವಾಸ್ಯೆ ಧೂಳೆಲ್ಲ ತೆಗಿಬಾರ್ದು ಅಂತ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ, ಎಷ್ಟು ಮಾಡ್ತೀವಿ ಅಂತ ಹೇಳಿ, ಹೇಗೆ ಕ್ಲೀನ್ ಮಾಡ್ತೀನಿ ಆಲ್ಮೋಸ್ಟ್ ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾಕೆಂದರೆ ನಾವು ಡೈಲಿ ಏನೇನು ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು. ಯೂಟ್ಯೂಬ್ ಅಂದ್ರೇ ಅದು, ಯಾಕೆಂದರೆ ನಮ್ಮ ಡೈಲಿ ಲಾಗು ಇರಬೇಕು ಆ್ಯಂಡ್ ನಾವು ಏನು ಮಾಡ್ತೀವಿ ವರ್ಕು ಅದನ್ನು ಕೂಡ ಇರಬೇಕು. ಯಾವಾಗಲೂ ಶಾಪಲ್ಲೇ ಇವರು ವಿಡಿಯೋ ಮಾಡ್ತಾರೆ ಅಂತ ದಯವಿಟ್ಟು ಅಂದ್ಕೊಂಬೇಡಿ. ಆಲ್ಮೋಸ್ಟ್ ನಾವು ಶಾಪಲ್ಲೇ ಇರೋದ್ರಿಂದ ಶಾಪ್ದೇ ವಿಡಿಯೋ ಮಾಡಿರ್ತೀನಿ, ಇಷ್ಟೇನೇನೂ ಇಲ್ಲ. ಹಾಗೆ ನಾನು ಹೋಲ್ಸೇಲಿಂದ ನಾನು ರೀಟೇಲ್ಗೆ ಶಾಪ್ಗಳಿಗೆ ನಾವು ಕೂಡ ಬಟ್ಟೆ ಹಾಕ್ತೀವಿ. ಅಲ್ಲಿಗೆ ಸ್ಯಾರೀಸು ಕೂಡ ಕೊಡಬೇಕಿತ್ತು, ಹಾಗಾಗಿ ಅದನ್ನು ಕೊಟ್ಟು ಬಂದೆ. ಮತ್ತು ನನ್ನ ಇವತ್ತಿನ ವಿಡಿಯೋ ನಾನು ಮುನ್ನಿ ಪೇರೆಂಟ್ಸ್ ಮೀಟಿಂಗ್ ಇರಬಹುದು, ಹಾಗೆ ನಾನು ಹೇಳಿರೋವಂಥ ಸ್ವಲ್ಪ ಟಿಪ್ಸ್ ಇರ್ಬೋದು ಎಜುಕೇಷನ್ ಬಗ್ಗೆ, ಅಂದರೆ 10th ಬಗ್ಗೆ. ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಮಗೂ ಕೂಡ ಖುಷಿ ಆಗುತ್ತೆ, ನಾವು ಕೂಡ ಮುಂದೆ ಮಾಡಲಿಕ್ಕೆ ಮೋಟಿವೇಟ್ ಆಗುತ್ತೆ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಆಲ್ಮೋಸ್ಟ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ಜನ ನನ್ನ ವಿಡಿಯೋ ನೋಡಬೇಕು ಅಂದರೆ ನೀವು ಲೈಕ್ ಮಾಡಿದ್ರೆ ತುಂಬ ಕಡೆ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನನ್ನ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.